ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿನ್ನೆ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಟಾಕ್ಸಿಕ್ದು. ಸೊ 4 ನಿಮಿಷ 37 ಸೆಕೆಂಡ್ ಇರ್ತಕ್ಕಂಥ ಟ್ರೈಲರು ನಿನ್ನೆ ರಿಲೀಸ್ ಆಗಿದೆ. ಇಷ್ಟು ದಿನ ಟಾಕ್ಸಿಕ್ ಟ್ರೈಲರು ಕ್ಲಿಪ್ಸು ರಿಲೀಸ್ ಆದಾಗೆಲ್ಲ ಜನ ಒಂದಲ್ಲ ಒಂದು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು, ಡಿಬೇಟ್ ಅನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಅದ ಆ ತರ ಇದೆ, ಈ ತರ ಇದೆ ಅಂತ ಹೇಳ್ತಾ ಇದ್ರು. ಇವತ್ತಿನ ಟಾಕ್ಸಿಕ್ ಟ್ರೈಲರ್ಗೆ ಯಾವುದೇ ರೀತಿ ಡಿಬೇಟ್ ಅನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಇದರಲ್ಲಿ ಗೀತು ಮೋಹನ್ ದಾಸ್ ಅವರು ತುಂಬಾ ವಿಶೇಷವಾಗಿನೇ ತೋರಿಸಿದ್ರೆ ಅಂತ ಹೇಳ್ಬೋದು. ಈ ಟ್ರೈಲರ್ ಅಲ್ಲಿ 4 ನಿಮಿಷ 37 ಸೆಕೆಂಡ್ ಇರ್ತಕ್ಕಂಥ ಟ್ರೈಲರ್ ಅಲ್ಲಿ ಗೀತು ಮೋಹನ್ ದಾಸ್ ಬರೀ ಆಕ್ಷನ್ ದೃಶ್ಯಗಳನ್ನೇ ಈ ಟ್ರೈಲರ್ ಅಲ್ಲಿ ಸೇರಿಸಿದ್ರೆ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಯಶ್, ರಾಯಾ ಮತ್ತೆ ಟಿಕೆಟ್ ಅವರ ಮಗ ಟಿಕೆಟ್, ಸೊ ಇವರಿಬ್ಬರ ಮಧ್ಯೆ ನಡೀತಕ್ಕಂಥ ಒಡೆದಾಟಗಳು ಗೇಮ್ ಚೇಂಜರ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ರುಕ್ಮಿಣಿ ವಸಂತ್ ಅವರ ಪಾತ್ರ ಒಂಥರ ಹೈಲೈಟ್ಸ್ ಅಂತ ಹೇಳ್ಬೋದು. ತುಂಬಾನೇ ಅದ್ಭುತವಾದ ಪಾತ್ರನ ಅವರು ಈ ಸಿನಿಮಾದಲ್ಲಿ ಮಾಡಿದರೆ. ಹಾಗೆ ಇನ್ನ ನಯನತಾರ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾಳೆ, ರಾಯಾ ನೀನು ಈ ಸಿಟಿನ ಆಳ್ಬೇಕು ಅಂತ. ಸೊ ಅದಕ್ಕೆ ತಕ್ಕನಂಗೆ ಯಶ್ ಅವರು ಕೂಡ ಈ ಸಿನಿಮಾದಲ್ಲಿ ಇದಾರೆ ಅಂತ ಹೇಳ್ಬೋದು. ಸೊ ಟ್ರೈಲರ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬರೀ ಒಡೆದಾಟಗಳು, ಆಕ್ಷನ್ ದೃಶ್ಯಗಳು, ಗನ್ ಸೌಂಡ್ಗಳು ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ ಮಾತ್ರ. ಸೊ ಟ್ರೈಲರ್ ನೋಡ್ತಾ ಇದ್ರೆ ನಿಮ್ಗೆ ತುಂಬಾನೇ ಅರ್ಥ ಆಗುತ್ತೆ, ತುಂಬಾನೇ ಕ್ಲೋಸ್ ಸಿಗ್ತಾ ಇದೆ ಈ ಟ್ರೈಲರ್ ನೋಡ್ತಾ ಇದ್ರೆ. ಈ ಟ್ರೈಲರ್ ಅಲ್ಲಿ ನೀವು ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಈ ತರ ಇರ್ಬೋದು, ಈ ತರ ಇರ್ಬೋದು, ಸೇಡ್ ತೀರ್ಸ್ಕೊಂತ ಇರ್ಬೋದು. ಸೊ ಏನೇನೋ ಅನ್ಸುತ್ತೆ ನಿಮ್ಗೆ, ಯಾಕಂದ್ರೆ ಅಷ್ಟೊಂದು ಗುಟ್ಟನ್ನ ಈ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿದ್ರೆ ಅಂತ ಹೇಳ್ಬೋದು ಗುರು. ಹಾಗೆ ಉಮಾ ಖುರೇಶಿ ಮತ್ತು ತಾರಾ ಸುತಾರಿಯಾ ಅವರ ಆಕ್ಟಿಂಗ್ ಸಖತ್ತಾಗೇ ಇದೆ. ಇನ್ನ ಕೇರಾ ಅಡ್ವಾಣಿ ಹೇಳಂಗೆ ಇಲ್ಲ, ಸೂಪರ್. ಇನ್ನ ಯಶ್ ಅವರು ನ್ಯೂ ಲುಕ್ ಅಂದ್ರೆ ಯಂಗ್ ಲುಕ್ ಕಾಣಿಸ್ಕೊಂತಾರೆ. ಆರ್ಮಿ ಮ್ಯಾನ್ ಏನೋ ಅನ್ನೋ ರೀತಿ ಕಾಣಿಸ್ಕೊಂತಾರೆ. ಒಂಥರ ಆರ್ಮಿ ಮ್ಯಾನ್ ತರನೇ ಕಾಣಿಸ್ಕೊಂತಾರೆ. ಮಿಷಿನ್ ಗನ್ ಇಟ್ಕೊಂಡು ಅವ್ರ ಆರ್ಭಟ, ಕಿರ್ಚಾಟ, ಚಿಕ್ಕ ವಯಸ್ಸಿನ ಹುಡುಗನ ತರ ಸಖತ್ತಾಗಿ ಕಾಣಿಸ್ತಾರೆ. ಇನ್ನ ಅವ್ರ ಆಕ್ಟಿಂಗ್ ಹೇಳಂಗೆ ಇಲ್ಲ. ಇನ್ನ ರಾಯನ ಪಾತ್ರದಲ್ಲಿ ಸಖತ್ತಾಗಿದೆ. ಇನ್ನ ಟಿಕೆಟ್, ಸೊ ಆರ್ಮಿ ಪಾತ್ರದಲ್ಲಿ ಒಡೆದಾಟಗಳ ಮಧ್ಯೆ ಐ ಆಮ್ ಕಮಿಂಗ್ ಅಂತಕ್ಕಂತ ಸೀನು. ಸೊ ಇನ್ನೇನು ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಅವರು ಇಂಡೈರೆಕ್ಟ್ ಆಗಿ ಅಲ್ಲ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಐ ಆಮ್ ಕಮಿಂಗ್ ಅಂತ ಯಶ್ ಅವರು. ನಿಜಕ್ಕೂ ಅವ್ರು ಬರ್ತಾರೆ ಈ ಟೈಮಲ್ಲಿ ಅನ್ನೋದನ್ನ ಅವರು ಈ ಟ್ರೈಲರ್ ಮೂಲಕ ಸಾಬೀತನ್ನ ಪಡಿಸ್ತಾ ಇದ್ರೆ. ಇನ್ನ ಟ್ರೈಲರ್ ನೋಡ್ತಾ ಇದ್ರೆ ಸಖತ್ತಾಗಿದೆ. ಇನ್ನ ಅಪ್ಪ ಮಗನ ಒಡೆದಾಟ, ಸೊ ರಾಯ ಮತ್ತೆ ಟಿಕೆಟ್ ಇವರಿಬ್ಬರ ಒಡೆದಾಟ, ಇವರಿಬ್ಬರ ಮಧ್ಯೆ ಒಡೆದಾಟ ಏನಕ್ಕಾಗುತ್ತೆ, ಯಾಕೆಲ್ಲ ಆಗುತ್ತೆ. ಸೊ ಮತ್ತೆ ಯಶ್ ಅವರ ಡೈಲಾಗ್ ಸಖತ್ತಾಗಿದೆ. ಇನ್ನ ಸಾಕಷ್ಟು ವರ್ಷಗಳ ನಂತರ ರಾಯ ಕಾಣಿಸ್ತಾನೆ, ಅದು ಗಡ್ಡ ಮೀಸೆ ಎಲ್ಲಾ ಬಿಟ್ಕೊಂಡು ತುಂಬಾನೇ ಹಳಬನ್ ರೀತಿ ಕಾಣಿಸ್ತಾರೆ. ಸೊ ಅದು ಸಖತ್ತಾಗಿದೆ. ಇನ್ನ ಆ ಸೀನ್ಗಳು ನೀವು ನೋಡ್ಬೋದು, ಟಾಕ್ಸಿಕ್ ಸೀನ್ಗಳು. ಸೊ ಸಖತ್ತಾಗಿ ಮಾಡಿದರೆ, ವಂಡರ್ಫುಲ್. ಇನ್ನು ಮ್ಯೂಸಿಕ್ ಅಂತೂ ಕೇಳಂಗೆ ಇಲ್ಲ. ಎಡಿಟಿಂಗ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿಗಳು, ಎಡಿಟಿಂಗು ಸಖತ್ತಾಗಿ ಮಾಡಿದರೆ. ಸೊ ನೀವು ಫಸ್ಟ್ ಒಂದ್ಸರಿ ಬಿಟ್ಟಾಗ ಅವನು ಕಾರ್ ತಗೊಂಡ್ಬಂದು ಅಲ್ಲಿ ನಿಲ್ಸ್ಬಿಟ್ಟು ಹಿಂಗ್ ಹೋಗ್ತಾನೆ. ಸೊ ಅಲ್ಲಿ ಎಲ್ಲಾರು ವಿಲನ್ಗಳೆಲ್ಲ ಇರ್ತಾರೆ ಸ್ಮಶಾನದಲ್ಲಿ. ಸೊ ಅದ್ರಲ್ಲಿ ಇರ್ತಕ್ಕಂಥ ಗುಂಡು ಇದ್ರಲ್ಲೂ ಕೂಡ ಕಾಣಿಸ್ತಾನೆ ಈ ಟ್ರೈಲರ್ ಅಲ್ಲಿ ಕೂಡ. ಮತ್ತೆ ಇನ್ನು ಯಶ್ ಆಕ್ಟಿಂಗ್ ನೀವು ಹೇಳಂಗೆ ಇಲ್ಲ, ಯಾಕಂದ್ರೆ ಅಷ್ಟು ಸಖತ್ತಾಗಿ ಮಾಡಿದ್ರೆ ಆಕ್ಟಿಂಗ್ ಅಂತ ಹೇಳ್ಬೋದು. ಸೊ ರಾಕಿಂಗ್ ಸ್ಟಾರ್ ಯಶ್ ಈ ಟ್ರೈಲರ್ ಅಲ್ಲಿ ಈಗೆಲ್ಲ ತೋರಿಸ್ಬೇಕು ಹಾಗೆಲ್ಲ ತೋರಿಸ್ಬಿಟ್ಟಿದ್ರೆ ಗೀತು ಮೋಹನ್ ದಾಸ್. ಈ ಟ್ರೈಲರ್ನ ನಿನ್ನೆ ತಾನೇ ರಿಲೀಸ್ ಮಾಡಿದ್ರೆ ಸಖತ್ತಾಗಿದೆ. ಇನ್ನ ಸ್ಮೋಕಿಂಗ್ ಸೀನ್ಗಳು ತುಂಬಾ ಜಾಸ್ತಿ ಇದೆ. ಇನ್ನು ಸರ್ಕಸ್ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥಳು ಅನ್ಕೊಂತೀನಿ, ಕೇರಾ ಅಡ್ವಾಣಿ. ಸೊ ಅವಳ ಮೇಲೆ ಇವನ್ಗೆ ಕ್ರಶ್ ಆಗುತ್ತೆ ಯಶ್ಗೆ. ಸೊ ಕ್ರಶ್ ಆಗಿ ಏನೆಲ್ಲ ವೆಫನ್ಸ್ ಯೂಸ್ ಮಾಡ್ಕೊಬಹುದು ಅವಳ ಅಂದದಿಂದ ಅನ್ನೋದನ್ನ ಟ್ರೈ ಮಾಡ್ತಾನೆ. ಅಲ್ಲಿ ಅವಳು ಅಬ್ಜೆಕ್ಷನ್ ಮಾಡ್ತಾಳೆ ಅನ್ನೋ ಸೀನ್ ನನಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು. ಇನ್ನು ಉಮಾ ಖುರೇಶಿ ಕಿರ್ಚಾಟ, ಕೂಗಾಟ ಅದೊಂದು ಸ್ವಲ್ಪ. ಇನ್ನು ರುಕ್ಮಿಣಿ ವಸಂತ್ ಅವ್ರಿಗೂ ಸಖತ್ತಾಗಿರ್ತಕ್ಕಂಥ ಸೀನು. ಅಲ್ಲಿ ಯಶು ಅವ್ರಿಗೆ ಒಬ್ಳಿಗೆ ಹೊಡಿತಕ್ಕಂಥ ಸೀನು, ಕೆನ್ನೆಗೆ ಚುಚ್ಚಿದ್ರೆ ಚಾಕು ಈ ಕಡೆ ಬರುತ್ತೆ ಗುರು, ಆ ತರ ಇರ್ತಕ್ಕಂಥ ಸೀನು. ಸೊ ಪ್ರತಿಯೊಂದು ಸೀನ್ಗಳು ಎಕ್ಸ್ಟ್ರಾಡಿನರಿ. ನೀವು ಸಿನಿಮಾ ನೋಡ್ಬೋದು. ಇನ್ನ ರುಕ್ಮಿಣಿ ವಸಂತ್ ಈ ಸಿನಿಮಾದಲ್ಲಿ ಸೈಲೆಂಟ್ ಹಾಗೆ ಒಂಥರ ಅಫಿಷಿಯಲ್ ಆಗಿ ಕಾಣಿಸ್ಕೊಂತಾರೆ. ತುಂಬಾನೇ
ಚೆನ್ನಾಗಿದೆ ಅಂತ ಹೇಳ್ಬೋದು. ಟ್ರೈಲರ್ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಈ ತರ ಇರ್ಬೋದು ಸಿನಿಮಾ, ಈ ತರ ಇರ್ಬೋದು ಸಿನಿಮಾ ಅಂತ. ಸೊ ಯಶ್ ಕೂಡ ಒಂದ್ ಸೀನ್ ಅಲ್ಲಿ ಕೆಳಗಡೆ ಬಿದ್ದು ನರಳಾಡ್ತಾ ಇರ್ತಾರೆ, ಆ ತರ ಸೀನ್ ಕೂಡ ಇದೆ. ಸೊ ಈ ಸಿನಿಮಾದಲ್ಲಿ ಏನೆಲ್ಲ ಇರ್ಬೋದು, ಮತ್ತೆ ರಾಯ ಮತ್ತೆ ಟಿಕೆಟ್ ಮಧ್ಯೆ ಯಾಕೆಲ್ಲ ಜಗಳ ನಡೆಯುತ್ತೆ, ತಂದೆ ಮಗನ ಮಧ್ಯೆ ಏನಿದೆ ಸ್ಟೋರಿ ಅನ್ನೋದನ್ನ ನಿಮ್ ತಲೆಯಲ್ಲಿ ಗಿರಗಿರ ಅಂತ ತಿರ್ಗ್ಬಿಡುತ್ತೆ ಗುರು. ಆ ಮಟ್ಟಕ್ಕೆ ಟ್ರೈಲರ್ನ 4 ನಿಮಿಷ 37 ಸೆಕೆಂಡ್ ಗೀತು ಮೋಹನ್ ದಾಸ್ ಅವರು ರೆಡಿ ಮಾಡಿ ನಿಮ್ ಕಣ್ ಮುಂದೆ ತಂದಿದ್ದಾರೆ. ಸೊ ನಿನ್ನೆ ರಿಲೀಸ್ ಆಗಿರ್ತಕ್ಕಂಥ ಟ್ರೈಲರು ಆಗಾಗ್ಲೇ ಸಖತ್ ಭರ್ಜರಿ ಓಪನಿಂಗ್ ನ ಪಡ್ಕೊಂಡ್ಬಿಟ್ಟಿದೆ ಟ್ರೈಲರ್. ಯಾಕಂದ್ರೆ 1 ಲಕ್ಷ ಚಿಲ್ಡ್ರೆ, ಅಂದ್ರೆ 1,50,000ಕ್ಕೂ ಹೆಚ್ಚು ವ್ಯೂಸ್ ನ ಪಡ್ಕೊಂಡ್ಬಿಟ್ಟಿದೆ. ಇನ್ನು ಜಾಸ್ತಿನ ವ್ಯೂಸ್ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಸಖತ್ತಾಗಿ ಓಡ್ಬಿಟ್ಟಿದೆ ಟ್ರೈಲರು. ತುಂಬಾನೇ ಅದ್ಭುತವಾದ ಟ್ರೈಲರು, ಸಖತ್ತಾಗಿ ಬಂದಿದೆ. ಹಾಗೆ ಸಿನಿಮಾ ಇಷ್ಟರಲ್ಲಿ ರಿಲೀಸ್ ಆಗುತ್ತೆ. ಸೊ ಯಶ್ ಫ್ಯಾನ್ಸ್ ಎಲ್ಲ ಕಾಯ್ತಿದಾರ ಅಂತ ಹೇಳ್ಬೋದು. ನಾನ್ ಕೂಡ ಸೊ ಕಾಯ್ತಾ ಇದ್ದೀನಿ ಸಿನಿಮಾಗೋಸ್ಕರ. ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ತುಂಬಾ ಸರಿ ರಿಲೀಸ್ ಆಗುತ್ತೆ ಅನ್ಕೊಂಡು ಪೋಸ್ಟ್ ಪೋನ್ ಆಗಿತ್ತು. ಈಗ ಆ ತರ ಆಗೋದ್ ಬೇಡ, ಆದಷ್ಟು ಬೇಗ ರಿಲೀಸ್ ಆಗ್ಲಿ, ನೋಡೋಣ. ಸೊ ನಮ್ಮ ಕನ್ನಡಿಗ ಹುಡುಗ ಬಾಲಿವುಡ್ ಹಾಲಿವುಡ್ ಲೆವೆಲ್ ಅಲ್ಲಿ ಮಿಂಚ್ತಾ ಇದಾರೆ ಅಂದ್ರೆ, ಸೊ ಯಾವ ಮಟ್ಟಕ್ಕೆ ಮಿಂಚ್ತಾ ಇದಾರೆ. ಸೊ ಅಲ್ಲೂ ಕೂಡ ನಮ್ದು ಕನ್ನಡದ ಹವಾನ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಅನ್ನೋದು ನನ್ನ ಆಸೆ. ಇನ್ನ ಏರೋಪ್ಲೇನ್ ಚಿಂದಿ ಆಗಿ ಹೋಗುತ್ತೆ ಲಾಸ್ಟ್ ಸೀನ್ ಅಲ್ಲಿ. ಕ್ಲೈಮ್ಯಾಕ್ಸ್ ಅಂತೂ ಈ ಟ್ರೈಲರ್ ನ ಕ್ಲೈಮ್ಯಾಕ್ಸ್ ಅಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲ ಗುರು, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಈ ಟ್ರೈಲರ್ ನ ಕ್ಲೈಮ್ಯಾಕ್ಸ್ ವಂಡರ್ಫುಲ್, ಎಕ್ಸ್ಟ್ರಾರ್ಡಿನರಿ. ಅಲ್ಲಿ ಟಿಕೆಟ್ ಒಂದು ಸೀನ್ ಇದೆ. ಸೊ ರಾಯನ್ ಮಲಗಿದ್ರೆ ಹಿಂಗ್ ಜಂಪ್ ಮಾಡಿ ಹಿಂಗ್ ಉಲ್ಟಾ ತಿರುಗ್ತಾರೆ. ಸೊ ಸೂಪರ್, ಚೆನ್ನಾಗೆ ಮಾಡಿದ್ದಾರೆ ಹೇಳ್ಬೇಕು ಅಂದ್ರೆ. ನನಗಂತೂ ತುಂಬಾ ಇಷ್ಟ ಆಯ್ತು ಟ್ರೈಲರ್ ನೋಡಿದ್ಮೇಲೆ. ಸಿನಿಮಾಗೋಸ್ಕರ ಐ ಆಮ್ ವೈಟಿಂಗ್. ಸೊ ಹಾಗೆ ಯಶ್ ಅಭಿಮಾನಿಗಳು ಕೂಡ ವೈಟಿಂಗ್. ಯಶ್ನ ತುಂಬಾ ದಿನಗಳ ನಂತರ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಿರ್ತಕ್ಕಂತ ಅಭಿಮಾನಿಗಳಿಗೆ ಎಸ್ ಬಸ್. ಇನ್ನೊಂದು ಹೇಳೋದ್ ಮತ್ತೆ, ಯಶ್ ಅವರು ಈ ಸಿನಿಮಾದಲ್ಲಿ ಎಷ್ಟು ರಗಡಾಗಿ ಕಾಣಿಸ್ತಾರೆ, ಎಷ್ಟು ಆಕ್ಷನ್ ಮಾಸ್ ಆಗಿ ಕಾಣಿಸ್ತಾರೆ ಅನ್ನೋದನ್ನ ನಾನು ಹೇಳೋದ್ ಮತ್ತೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದಾರೆ ಯಶ್ ಅವರು. ಯಾಕಂದ್ರೆ ಇದ್ರಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಂತ ಇದಾರೆ. ಸೊ ವಂಡರ್ಫುಲ್. ಮತ್ತೆ ಅವ್ರ ಕೊರಿಯೋಗ್ರಫಿ ಆಗ್ಬೋದು, ಅವ್ರಿಗೆ ಮಾಡಿರ್ತಕ್ಕಂಥ ಕೊರಿಯೋಗ್ರಫಿ, ಅವರ ಸ್ಟೈಲ್, ಅವರ ಆಕ್ಷನ್, ಅವ್ರ ಡೈಲಾಗ್ ಡೆಲಿವರಿ ಎಲ್ಲಾನು ವಂಡರ್ಫುಲ್ ಅಂತ ಹೇಳ್ಬೋದು. ಸಿನಿಮಾ ಓವರ್ ಆಲ್ ನಂಗಂತೂ ಟ್ರೈಲರ್ ನೋಡಿದ್ರೆ ಅನ್ಸ್ಬಿಡ್ತು ಸಿನಿಮಾ ಸೂಪರ್ ಅಂತ. ಸೊ ಯಶ್ ಅವರು ಹೇಳಲೇಬೇಕಾಗಿಲ್ಲ. ಯಾಕಂದ್ರೆ ನಟ ಭಯಂಕರ ಅಂತ ಹೇಳ್ಬೋದು. ಎಲ್ಲಾ ಪಾತ್ರಗಳನ್ನು ಮಾಡ್ತಕ್ಕಂತ ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು ಗುರು. ಆ ತರ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ. ನೀವು ಟ್ರೈಲರ್ ನೋಡ್ತಾ ಇದ್ರೆ ನಿಮ್ಗೆ ಎಲ್ಲಾನು ಪಿನ್ ಟು ಪಿನ್ ಅರ್ಥ ಆಗುತ್ತೆ. ಸ್ಟೋರಿ ಇದೇ ಇರ್ಬೋದು, ಹೀಗೆ ಆಗ್ಬೋದು ಅಂತೆಲ್ಲಾನು ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ಗಳು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಸಿಗ್ಬೇಕಂದ್ರೆ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.